ಸುಗಟೂರು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಚುನಾವಣೆ ಭಾನುವಾರ 5ನೇ ತಾರೀಕಿನಂದು ನಡೆದಿದ್ದು ಸಾಲಗಾರರ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದವರು ಜನ್ನಘಟ್ಟ ಕೃಷ್ಣಮೂರ್ತಿ, ಎಸಿ ಭಾಸ್ಕರ್, ಶಂಕರ ರೆಡ್ಡಿ, ಡಿ ಗೋಪಾಲಪ್ಪ, ವೆಂಕಟರಾಮರೆಡ್ಡಿ, ಬಿಸಿಎಂಬಿ ಅಂಕತಟ್ಟಿ ಎಎನ್ ಹನುಮಂತಗೌಡ, ಬಿಸಿಎಂಎ ಕಾಕಿನತ್ತ ಗೋಪಾಲಕೃಷ್ಣ. ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಸುಗಟೂರು ಶ್ಯಾಮಲಾ ರಮೇಶ್ ಮತ್ತು ಸವಿತಾ ಎಂ ಶೆಟ್ಟಿ ಸುಗಟೂರು. ಎಸ್ಸಿ ಮೀಸಲಾತಿಯಲ್ಲಿ ಸುಗಟೂರು ಮುನಿವೆಂಕಟಪ್ಪ, ಎಸ್ಟಿ ಮೀಸಲಾತಿಯಲ್ಲಿ ವೆಲಗಲ ಬುರ್ರೆ ವಿಜಯ್ ಕುಮಾರ್. ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಉರಟ ಅಗ್ರಹಾರ ರಮೇಶ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್, ಶೆಟ್ಟಿ ಮಾದಮಂಗಲ ಮಂಜುನಾಥ್, ವೆಲಗಳ ಬುರ್ರೆ ಶಶಿಧರ್, ಸುಗಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೂಪತಿ ಗೌಡ, ಸುಗಟೂರು ವಿಶ್ವನಾಥ, ಮುಳ್ಳಹಳ್ಳಿ ಚಂದ್ರೇಗೌಡ, ಕೆ ರವಿ, ಮಂಜುನಾಥ್ ಎಂಕೆ, ಜನ್ನಘಟ್ಟ ಸತೀಶ್ ಮತ್ತು ಹೋಬಳಿಯ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇತರರು ಇದ್ದರು. ಚುನಾವಣೆ ಅಂದ್ರೆ ಯಾರೋ ಒಬ್ಬರೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಚುನಾವಣೆಯಲ್ಲಿ ನಮಗೆ ಗೆಲುವು ಸಿಗ್ತದೆ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ, ಒಂದು ಕಲೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅಲ್ಲಿ ಚುನಾವಣೆಗೆ ಗೆಲುವು ಸಿಗ್ತದೆ ಅನ್ನೋದಕ್ಕೆ ಇವತ್ತಿನ ಗೆಲುವೆ ಅದಕ್ಕೆ ನಮಗೆ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಅದೇನೋ ನಮ್ಮ ಹಿರಿಯರು ಹೇಳ್ತಾರೆ, ಸಣ್ಣವಾದ್ರೂ ಕೂಡ ದೊಡ್ಡ ತಗೊಂಡೆ ಹೊಡಿಬೇಕು ಅಂತ ಹೇಳ್ತಾರೆ. ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಆ ರೀತಿ ನಡೆದಂತ ಚುನಾವಣೆ. ಬಹುಶಃ ಈ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ವಿರುದ್ಧವಾಗಿ ಇರ್ತಕ್ಕಂಥ ನಮ್ಮ ಹೋಬಳಿಯ ವಿರೋಧ ಪಕ್ಷವಾದಂಥ JDSನವರು ಸಹಕಾರ ಕೊಟ್ಟಿದ್ರು ಕೂಡ. ಅವ್ರಿಗೆ ಮೊದಲಿಂದ ಏನು ಹಿರಿಯರಾದಂಥ ವೆಂಕಟರಮಣಯ್ಯನವರು ಸಂಪ್ರದಾಯನ ಬೆಳೆಸ್ಕೊಂಡು ಬಂದಿದ್ರು. ಅದರಂತೆ 2 ಸದಸ್ಯತ್ವ ಕೊಟ್ಟ ಮೇಲೆ, ಅದರ ನಿರ್ದೇಶಕ ಸ್ಥಾನ ಕೊಟ್ಟ ಮೇಲೆ ಹಿರಿಯರಾದಂಥ ವೆಂಕಟರಾಮರೆಡ್ಡಿಯವ್ರಿಗೆ ಮತ್ತು ಗೋಪಾಲಪ್ಪನವ್ರಿಗೆ ಅವ್ರ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದಂಥವ್ರು ಎಲ್ಲರನ್ನೂ ಕೂಡ ವಾಪಸ್ ತೆಗೆಸಿದ್ರು. ಅದ್ರ ಜೊತೆಗೆ CPM ಪಕ್ಷದಿಂದ ಹಾಕಿದ್ದಂಥ ನಮ್ಮ ತುರಂಡಳ್ಳಿ ವೆಂಕಟೇಶ್ ಗೌಡ ಮತ್ತು ಕುಡ್ಡೆ ನಾರಾಯಣ ರೆಡ್ಡಿ ಅವರು ಕೂಡ ವಾಪಸ್ ತೆಗೆದ್ರು. ಇನ್ನೇನು ಚುನಾವಣೆ ನಡೆಯೋದಿಲ್ಲ, ಅವಿರೋಧವಾಗಿ ಆಯ್ಕೆ ಆಗ್ತದೆ ಅಂತ ನಾವೆಲ್ಲ ಕೂಡ ನಿರೀಕ್ಷೆ ಮಾಡಿದ್ವಿ. ಆದರೆ ಒಬ್ಬ ವ್ಯಕ್ತಿಯ ಸ್ವಾರ್ಥದಿಂದ, ಒಬ್ಬ ವ್ಯಕ್ತಿಯ ಸ್ವಾರ್ಥದಿಂದ, ಅವರ ಪ್ರತಿಷ್ಠೆಯಿಂದ ಈ ಚುನಾವಣೆ ಅನಿವಾರ್ಯ ಆಯಿತು. ಅವರು ಕೂಡ ಕೊನೆಯ ಗಳಿಗೆಯಲ್ಲಿ ಯಾವುದೇ ಒಂದು ರೀತಿಯ ಒತ್ತಡವನ್ನು ತಂದರು. ಏನು, ನಾವು ವಾಪಸ್ ತಗೊಳ್ತೀವಿ, ನಮಗೆ ಮೊದಲನೇ 2.5 ವರ್ಷ ಬಿಟ್ಕೊಡ್ಬೇಕು ಅಂತೇಳಿ. ಆದರೆ ಆ ಸ್ಥಾನಕ್ಕೆ ನಾವು ನಮ್ಮ ಕಾರ್ಯಕರ್ತರಾದಂಥ ವಿಜಯನ ನಿಲ್ಲಿಸಿದ್ವಿ. ಅಂದರೆ ನಾವು ವಿಜಯನ ಬಲಿ ಕೊಟ್ಟು ಅವರನ್ನು ಮಾಡಬೇಕಾಗಿತ್ತು. ಅಂದರೆ ನಮ್ಮ ಕಾರ್ಯಕರ್ತನನ್ನ ಬಲಿ ಕೊಡೋದಕ್ಕಿಂತ ಚುನಾವಣೆಗೆ ಹೋಗೋದೇ ಮೇಲು ಅಂತೇಳಿ, ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೋಬೇಕು ಅಂತೇಳಿ 2.5 ವರ್ಷ ಅಲ್ಲ, ಒಂದು ದಿವಸ ಕೂಡ ಕೊಡೋದಿಲ್ಲ. ಅದು ಚುನಾವಣೆ ಆದರೂ ಪರವಾಗಿಲ್ಲ. ಯಾಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇಷ್ಟೆಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ನಿರಂತರವಾಗಿ ಒಂದಾದ್ಮೇಲೆ ಒಂದು ಸಭೆಗಳನ್ನು ಮಾಡಿ ನಾವೆಲ್ಲ ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಯಾರೋ ಒಬ್ಬ ವ್ಯಕ್ತಿಯ ಪ್ರತಿಷ್ಠೆಗೋ ಅಥವಾ ಒಬ್ಬ ವ್ಯಕ್ತಿಯ ಸ್ವಾರ್ಥಕ್ಕೆ ನಾವು ಒಬ್ಬ ನಮ್ಮ ಪ್ರಾಮಾಣಿಕವಾದಂಥ ಕಾರ್ಯಕರ್ತನನ್ನ ಬಲಿ ಕೊಟ್ಟರೆ ಅದು ತಪ್ಪಾಗಿ ಒಂದು ಮಾಹಿತಿ ಹೋಗ್ತದೆ ಇಡೀ ಹೋಬಳಿಯಲ್ಲಿ. ಇವರು ಯಾವ ಸಂದರ್ಭದಲ್ಲಿ ಯಾರನ್ನು ಕೈ ಬಿಡ್ತಾರೆ, ಯಾರನ್ನು ಹಿಡ್ಕೊಳ್ತಾರೆ ಅಂತ ಮಾಹಿತಿ ಹೋಗಬಾರ್ದು ಅಂತೇಳಿ ಅದಕ್ಕೆ ಮುಂಚೆ ಒಂದು ಮೆಸೇಜ್ ಬಂತು. ಏನೋ ನಮ್ಮ ಮುನಿವೆಂಕಟಪ್ಪನ ಸೀಟು SC ಸೀಟನ್ನು ಬಿಟ್ಕೊಟ್ರೆ ನಾವು ವಾಪಸ್ ತೆಗಿತೀವಿ ಅಂತೇಳಿ. ಅಂದರೆ SC ಸೀಟನ್ನು ಬಿಟ್ಕೊಟ್ರೆ ವಾಪಸ್ ತೆಗಿತೀವಿ ಅಂತ ಮೊದಲನೇದಾಗಿ ಬಂದಿದ್ದು ಒತ್ತಡ. ಅದಾದ್ಮೇಲೆ ST ಸೀಟನ್ನು ತೆಗಿಬೇಕು ಅಂತ ಇದು ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ಮುನಿವೆಂಕಟಪ್ಪನ್ನೂ ಉಳಿಸ್ಕೊಳ್ಳೋಣ, ವಿಜಯನೂ ಉಳಿಸ್ಕೊಳ್ಳೋಣ, ಚುನಾವಣೆ ಆದರೂ ಪರವಾಗಿಲ್ಲ ಅಂತೇಳಿ ತೀರ್ಮಾನ ತೆಗೆದುಕೊಂಡು, ಅದರಲ್ಲೂ ವಿಶೇಷವಾಗಿ ನಮ್ಮ ಸುಗಟೂರಿನವರು ಆ ವಿಚಾರದಲ್ಲಿ ಸಹಮತ ಇರಲಿಲ್ಲ. ಏನು ಆ ವಿಚಾರದಲ್ಲಿ ಯಾರು ಟೈಲರ್ ವೆಂಕಟೇಶ್ ಸ್ಪರ್ಧೆ ಮಾಡಿದ್ದಾರೆ ಅವರು ಹಿಂದೆ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಪ್ರತಿ ಚುನಾವಣೆಯಲ್ಲೂ ಇಲ್ಲಿ ಸ್ಥಳೀಯವಾಗಿ ನಮ್ಮ ಪಕ್ಷಕ್ಕೆ, ನಮ್ಮ ಮುಖಂಡರಿಗೆ ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ
ಅದು ಆಗಲೇಬಾರ್ದು ಅಂತಕ್ಕಂಥದ್ರಿಂದ ಇವತ್ತು ನಾವು ಚುನಾವಣೆಯನ್ನು ಎದುರಿಸಬೇಕಾಯ್ತು.